ನಮಸ್ಕಾರ ಸ್ನೇಹಿತರೆ, ಇವತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ. RK TV ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಶೇಷ ಏನಂದರೆ, ನಮ್ಮ ಕರ್ನಾಟಕದ ರಾಜಕಾರಣಿಗಳ ಕ್ರಿಮಿನಲ್ ಕೇಸುಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಮ್ಮ CM ಆಗಿರುವಂಥ ಸಿದ್ದರಾಮಯ್ಯನವರ ಕ್ರಿಮಿನಲ್ ಕೇಸುಗಳು ಎಷ್ಟಿವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಎಲ್ಲ ರಾಜಕಾರಣಿಗಳ ಕ್ರಿಮಿನಲ್ ಕೇಸನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೇವೆ ನೋಡಿ. CM ಸಿದ್ದರಾಮಯ್ಯನವರ ಮೇಲೆ 13 ಕ್ರಿಮಿನಲ್ ಕೇಸುಗಳಿವೆ. ಅದರಲ್ಲಿ ಯಾವ್ಯಾವಪ್ಪ ಅಂದರೆ, ಕಾನೂನು ಬಾಹಿರವಾಗಿ ಗುಂಪು ಸೇರಿದ್ದು, ಚುನಾವಣೆಯ ಮೇಲೆ ಪ್ರಭಾವ ಬೀರಿದ್ದು ಮತ್ತು ಲಂಚ ಮತ್ತು ಗಲಭೆ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದಾಗಿವೆ. CM ಸಿದ್ದರಾಮಯ್ಯನವರ ಮೇಲೆ 13 ಕ್ರಿಮಿನಲ್ ಕೇಸುಗಳು ಇವೆ. ಕರ್ನಾಟಕದ DCM ಆಗಿರುವ DK ಶಿವಕುಮಾರ್ ಅವರ ಕ್ರಿಮಿನಲ್ ಕೇಸುಗಳು 19. ಅದರಲ್ಲಿ ಪ್ರಮುಖವಾಗಿ ಸಾಕ್ಷ್ಯನಾಶ, ಫೋರ್ಜರಿ, ಲಂಚ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದವೆ. DK ಶಿವಕುಮಾರ್ ಅವರ ಮೇಲೆ 19 ಕ್ರಿಮಿನಲ್ ಕೇಸುಗಳು ಇವೆ. ಹಿಂದೂ ಹುಲಿ ಅಂತ ಕರೆಸಿಕೊಳ್ಳುವ BJPಯ ಉಚ್ಚಾಟಿತ ನಾಯಕರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕ್ರಿಮಿನಲ್ ಕೇಸುಗಳು 4 ಇವೆ. ಅದರಲ್ಲಿ ಪ್ರಮುಖವಾದಂಥ ಕೇಸು ವಂಚನೆ, ಫೋರ್ಜರಿ, ಮಾನಹಾನಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿವೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ 4 ಕ್ರಿಮಿನಲ್ ಕೇಸುಗಳು ಬಾಕಿ ಇವೆ. ಸಚಿನ್ ಜಾರಕಿಹೊಳಿ ಅವರ ಕ್ರಿಮಿನಲ್ ಕೇಸುಗಳು 3 ಇವೆ. ಅದರಲ್ಲಿ ಪ್ರಮುಖವಾದಂಥ ಕ್ರಿಮಿನಲ್ ಕೇಸುಗಳು ಕಾನೂನು ಬಾಹಿರವಾಗಿ ಗುಂಪು ಸೇರಿದ್ದು, ಇಂತಹ ಆರೋಪಗಳಿಗೆ ಸಂಬಂಧಿಸಿದ ಕ್ರಿಮಿನಲ್ ಕೇಸುಗಳು ಆಗಿವೆ. ಸಚಿನ್ ಜಾರಕಿಹೊಳಿಯ ಮೇಲೆ 3 ಕ್ರಿಮಿನಲ್ ಕೇಸುಗಳು ಬಾಕಿ ಇವೆ. ಕರ್ನಾಟಕ ರಾಜ್ಯದ 2 ಬಾರಿ CM ಆಗಿರುವಂಥ HD ಕುಮಾರಸ್ವಾಮಿ ಅವರ ಕ್ರಿಮಿನಲ್ ಕೇಸುಗಳು ನೋಡೋದಾದರೆ, HD ಕುಮಾರಸ್ವಾಮಿ ಮೇಲೆ 3 ಕ್ರಿಮಿನಲ್ ಕೇಸುಗಳಿವೆ. ಅದರಲ್ಲಿ ಪ್ರಮುಖವಾದಂಥ ಕ್ರಿಮಿನಲ್ ಕೇಸುಗಳು ಚೀಟಿಂಗ್ ಮತ್ತು ಫೋರ್ಜರಿ ಮತ್ತು ನಂಬಿಕೆ ದ್ರೋಹ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದೇವೆ. HD ಕುಮಾರಸ್ವಾಮಿ ಮೇಲೆ 3 ಕ್ರಿಮಿನಲ್ ಕೇಸುಗಳು ಬಾಕಿ ಇವೆ. BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಮೇಲೆ 2 ಕ್ರಿಮಿನಲ್ ಕೇಸುಗಳಿವೆ. ಅವು ಪ್ರಮುಖವಾಗಿ ಯಾವಪ್ಪ ಅಂದರೆ, ಲಂಚ ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಆರೋಪಗಳಿಗೆ ಸಂಬಂಧಿಸಿದಾಗಿವೆ. ವಿಜೇಂದ್ರ ಮೇಲೆ 2 ಕ್ರಿಮಿನಲ್ ಕೇಸುಗಳು ಬಾಕಿ ಇವೆ. BJPಯ ಜನಾರ್ದನ್ ರೆಡ್ಡಿ ಮೇಲೆ 20 ಕ್ರಿಮಿನಲ್ ಕೇಸುಗಳು ಬಾಕಿ ಇವೆ. ಅದರಲ್ಲಿ ಪ್ರಮುಖವಾಗಿ ಯಾವಪ್ಪ ಅಂದರೆ, ಚೀಟಿಂಗ್, ಕಳ್ಳತನ, ನಂಬಿಕೆ ದ್ರೋಹ, ಚುನಾವಣೆಯ ಮೇಲೆ ಪ್ರಭಾವ ಬೀರಿದ್ದು ಮುಂತಾದ ಆರೋಪಗಳಿಗೆ ಸಂಬಂಧಿಸಿದಾಗಿವೆ. ಜನಾರ್ದನ ರೆಡ್ಡಿ ಮೇಲೆ 20 ಕ್ರಿಮಿನಲ್ ಕೇಸುಗಳು ಇವೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಪ್ರದೀಪ್ ಈಶ್ವರ್ ಮೇಲೆ 2 ಕ್ರಿಮಿನಲ್ ಕೇಸುಗಳು ಬಾಕಿವೆ. ಅದರಲ್ಲಿ ಪ್ರಮುಖವಾಗಿ ಚುನಾವಣೆ ಮೇಲೆ ಪ್ರಭಾವ ಬೀರಿದ್ದು, ಸರ್ಕಾರಿ ನೌಕರನ ಮೇಲೆ ಹಲ್ಲೆ ಅಥವಾ ಕ್ರಿಮಿನಲ್ ಬಲ ಬಳಸಿದ್ದಕ್ಕೆ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದಾಗೆ ಪ್ರದೀಪ್ ಈಶ್ವರ್ ಮೇಲೆ 2 ಕ್ರಿಮಿನಲ್ ಕೇಸುಗಳು ಬಾಕಿ ಇವೆ. BJPಯ CT ರವಿ ಮೇಲೆ 4 ಕ್ರಿಮಿನಲ್ ಕೇಸುಗಳು ಬಾಕಿ ಇವೆ. ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವಪ್ಪ ಅಂದರೆ, ಇಲೆಕ್ಷನ್ ಟೈಮಲ್ಲಿ ದ್ವೇಷದ ಭಾಷಣ ಮಾಡಿದ್ದು ಮತ್ತು ಚುನಾವಣೆ ನೀತಿ ಸಂಹಿತೆಯ ಉಲ್ಲಂಘನೆಯ ಸಂಬಂಧಿಸಿದ ಆರೋಪಗಳಿಗೆ ಸಂಬಂಧಿಸಿದಾಗಿವೆ. CT ರವಿ ವಿರುದ್ಧ 2 ಕ್ರಿಮಿನಲ್ ಕೇಸುಗಳು ಬಾಕಿ ಇವೆ. BJPಯ ಶ್ರೀರಾಮುಲು ವಿರುದ್ಧ 5 ಕ್ರಿಮಿನಲ್ ಕೇಸುಗಳು ಬಾಕಿ ಇವೆ. ಅದರಲ್ಲಿ ಪ್ರಮುಖವಾಗಿ ನಂಬಿಕೆ ದ್ರೋಹ, ಪಿತೂರಿ, ಅಕ್ರಮವಾಗಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದಾಗಿವೆ. ಶ್ರೀರಾಮುಲು ವಿರುದ್ಧ 5 ಕ್ರಿಮಿನಲ್ ಕೇಸುಗಳು ಬಾಕಿ ಇವೆ. ಕಾಂಗ್ರೆಸ್ ಜಮೀರ್ ಅಹ್ಮದ್ ಅವರ ಮೇಲೆ 5 ಕ್ರಿಮಿನಲ್ ಕೇಸುಗಳಿವೆ. ಅದರಲ್ಲಿ ಪ್ರಮುಖವಾಗಿ ಯಾವುದಂದ್ರೆ, ಮಹಿಳೆಯರ ಮೇಲೆ ಹಲ್ಲೆ, ರ್ಯಾಶ್ ಡ್ರೈವಿಂಗ್, ಬೆದರಿಕೆ, ಚೀಟಿಂಗ್, ಫೋರ್ಜರಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದವೆ. ಜಮೀರ್ ಅಹ್ಮದ್ನ ಮೇಲೆ 5 ಕ್ರಿಮಿನಲ್ ಕೇಸುಗಳು ಬಾಕಿ ಇವೆ. ಕರ್ನಾಟಕದ ರಾಜಕಾರಣಿಗಳ ಮೇಲೆ ಯಾವೆಲ್ಲ ಕ್ರಿಮಿನಲ್ ಕೇಸುಗಳಿವೆ ಅಂತ ತಿಳಿಸಿಕೊಡುವಂಥ ಒಂದು ಚಿಕ್ಕ ಪ್ರಯತ್ನ. ನಮಸ್ಕಾರ ಸ್ನೇಹಿತರೆ, ಇನ್ನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.